ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೊಡಗು ಜಿಲ್ಲಾ ಜಾನಪದ ಪರಿಷತ್ ವಿರಾಜಪೇಟೆ ಘಟಕ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರಾಜಪೇಟೆ ತಾಲೂಕು ಪೊನ್ನಂಪೇಟೆ ಇವರ ಸಹಯೋಗದಲ್ಲಿ ನಗರದ ತಾಲೂಕು ಮೈದಾನದಲ್ಲಿ ಏರ್ಪಡಿಸಿದ್ದ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ ಅವರು, ನಮ್ಮ ಸಂಸ್ಕೃತಿಯಲ್ಲಿ ಗ್ರಾಮೀಣ ಕ್ರೀಡೆ ಒಂದು ಭಾಗವಾಗಿದ್ದು ಅದನ್ನು ಉಳಿಸಿ ಬೆಳೆಸಬೇಕು. ಗ್ರಾಮೀಣ ಕ್ರೀಡಾಕೂಟ ಸಂಸ್ಕೃತಿ ಉಳಿಯಲು ನಾವು ಅದಕ್ಕೆ ಉತ್ತೇಜನ ನೀಡುವ ಮೂಲಕ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿಕೊಂಡು ಹೋಗುವಂತಾಗಬೇಕೆಂದರು. ಹಾಗೆಯೇ ಕ್ರೀಡಾ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀಯುತ ಎಸ್ ಪೊನ್ನಣ್ಣನವರು ಸೋಲು ಪಡೆಯುವುದರ ಮೂಲಕ ಕಂಜರವನ್ನು ಪಡೆಯುವುದರ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಜೋರಾಗಿ ಕರತಾಂಡವನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉತ್ಸಾಹದಿಂದ ಕ್ರೀಡೆಗೆ ನಾವೆಲ್ಲ ಪ್ರೋತ್ಸಾಹ. ಎಲ್ಲೋ ಗ್ರಾಮೀಣ ಕ್ರೀಡೆ ಕೂಡ ಅಷ್ಟು ಪ್ರೋತ್ಸಾಹ ಬರುತ್ತಾ ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. 2 ತಿಂಗಳ ಹಿಂದೆ ಹೊರಗೋಡ ಗ್ರಾಮದಲ್ಲಿ ಕೂಡ ಒಂದು ಗ್ರಾಮೀಣ ಕ್ರೀಡಾಕೂಟ, ಎಲ್ಲ ಹಳೆ ಕ್ರೀಡೆಗಳು ಅದರ ಸ್ಪರ್ಧೆ ನಾನು ಕೂಡ ಭಾಗವಹಿಸಿ ಭಾಳ ಚೆನ್ನಾಗಿದೆ. ಎಲ್ಲ ಗ್ರಾಮೀಣ ಭಾಗದ ಗ್ರಾಮದ ಊರಿನ ಜನರು ಭಾಗವಹಿಸಿ ಆ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಅದನ್ನು ನೋಡಿದಾಗ ಈ ಗ್ರಾಮೀಣ ಕ್ರೀಡಾಕೂಟಕ್ಕೆ ನಾವೆಲ್ಲ ಕೂಡ ಮತ್ತೆ ಉತ್ತೇಜನವನ್ನು ಕೊಡಲೇಬೇಕು. ಅದು ಉಳಿಬೇಕು. ಅದರಲ್ಲಿ ಸಿಕ್ಕುವಂಥ ಆನಂದ ಅದರಲ್ಲೇನು ಖರ್ಚಿಲ್ಲ. ಭಾಳ ಸರಳವಾಗಿ ಅದನ್ನು ನಡೆಸ್ಕೊಂಡು ಕೂಡ ಹೋಗ್ಬೋದು. ಭಾಳ ದೊಡ್ಡ ಮೈದಾನಗಳ ಅವಶ್ಯಕತೆ ಇದೆ. ಕೊಡಗು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಬಿಜಿ ಅನಂತಶಯನ್ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಎಲೆಮರೆಯ ಕಾಯಿಯಂತಿರುವ ಕಲಾವಿದರನ್ನು ಗುರುತಿಸಿ ಕಳೆದ 10 ವರ್ಷಗಳಿಂದಲೂ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಜಾನಪದದಲ್ಲಿ ಅಹಂ ಇರಬಾರದು, ಒಂದು ಕುಟುಂಬದವರಂತೆ ಇರುವಂತಾಗಬೇಕೆಂದರು. ಹಾಡಿಗಳಲ್ಲಾಗಲಿ ಅಥವಾ ನಗರಗಳಲ್ಲೇ ಆಗಲಿ ಇದ್ದಂತಹ ಜಾನಪದ ಕಲಾವಿದರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೊಡಿಸುವುದರ ಮೂಲಕ, ಅಲ್ಲಲ್ಲಿ ಜಾಗೃತಿಯನ್ನು ಮೂಡಿಸುವ ಮೂಲಕ, ಶಾಲೆಗಳಲ್ಲಿ ಮಡಿಕೇರಿಯಲ್ಲಿ ವಿಶೇಷವಾಗಿ ಶಾಲೆಗಳಲ್ಲಿ ವಾರದಲ್ಲಿ ಒಂದು ಜಾನಪದದ ವಿಚಾರವಾಗಿ ಮಕ್ಕಳಿಗೆ ಹೇಳಿಕೊಡುವ ಮೂಲಕ, ಜಾನಪದ ದಸರಾವನ್ನು ಆಚರಿಸುವ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಅವರು ಮಾತನಾಡಿ, ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಕ್ರೀಡೆಯ ರೂಪದಲ್ಲಿ ಹಾಡುತ್ತಾ ಬಂದ ಗೀತೆಗಳು ಬಾಯಿಂದ ಬಾಯಿಗೆ ಹಾಡುತ್ತಾ ಇಂದು ಜಾನಪದ ಗೀತೆಗಳು ಬೆಳೆದು ಅತ್ಯಂತ ಶ್ರೀಮಂತ ಕಲೆಯಾಗಿದೆ ಎಂದರು. ನಿಮ್ಮೆಲ್ಲರ ಬಾಳಿನ ಬೆಳಕಾಗಬೇಕು. ಬೆಳಗಾಗ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ತೀರಿಗೆ ಬೆಳೆಯೋಳ, ಎಳ್ಳು ತೀರಿಗೆ ಬೆಳೆಯೋಳ ಇದ್ದೊಂದುಗಳಿಗೆ ನೆನೆದೇನ. ಈ ಜಾನಪದ ಹಾಡು ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮನಸ್ಸಲ್ಲೂ ಇದೆ, ಪ್ರತಿದಿನವೂ ಕೇಳ್ತೇವೆ. ಆದರೆ ಯಾರು ಬರೆದಿದ್ದು ಅನ್ನೋದರ ಮಾಹಿತಿ ನಮಗಿಲ್ಲ. ಎಷ್ಟೋ ಶತಮಾನಗಳ ಹಿಂದೆ ಬಾಯಿಯಿಂದ ಬಾಯಿಗೆ ಹರಡಿ ಬಂದಂಥದ್ದು ಜಾನಪದ ಹಾಡುಗಳು, ಜಾನಪದಕ್ಕೆ ಸಂಬಂಧಪಟ್ಟಂಥ ಎಲ್ಲವೂ ಕೂಡ. ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಲೋಕೇಶ್ ಸಾಗರ್ ಮಾತನಾಡಿ, ಕರ್ನಾಟಕದಲ್ಲಿರುವ ಎಲ್ಲ ತರಹದ ಜಾನಪದ ಕಲೆ, ಕ್ರೀಡೆಗಳು ಕೊಡಗಿನಲ್ಲಿ ಮಾತ್ರ ಕಂಡುಬರಲು ಸಾಧ್ಯ ಎಂದರು. ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಲೀಲಾವತಿ, ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಮನೆಪಂಡ ದೇಚಂಬ ಕಾಳಪ್ಪ, ಜಾನಪದ ಪರಿಷತ್ನ ಕೊಡಗು ಕಾರ್ಯದರ್ಶಿ ಉಜ್ವಲ್ ರಂಜಿತ್, ವಿರಾಜಪೇಟೆ ಘಟಕದ ಅಧ್ಯಕ್ಷ ಟೋಮಿ ಥಾಮಸ್, ಪ್ರಧಾನ ಕಾರ್ಯದರ್ಶಿ ರಜಿತಾ ಕಾರ್ಯಪ್ಪ, ಪೊನ್ನಂಪೇಟೆ ಘಟಕದ ಅಧ್ಯಕ್ಷ ದಿಲಂಚಂಗಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.